ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇನ್ನು ನ್ಯೂ ಇಯರ್ ಸೆಲೆಬ್ರೇಷನ್ ಇನ್ನೇನು ಕೆಲವೇ ಕ್ಷಣಗಳ ಮಾತ್ರ ಬಾಕಿ ಇದೆ. ನಾಳೆ ಮಧ್ಯಾಹ್ನದಿಂದಲೇ ಎಲ್ಲವೂ ಕೂಡ ಪಬ್ಗಳು ಇವೆಲ್ಲವೂ ಕೂಡ ತುಂಬ್ತಾ ಹೋಗ್ತವೆ. ನಾಳೆ ಸಂಜೆ ಅಂತೂ ಫುಲ್ ಕಿಕ್ಕಲ್ಲಿರ್ತಾರೆ, ಒಂದಷ್ಟು ಜನ ಸಂಭ್ರಮಾಚರಣೆಯಲ್ಲಿ ಮುಳುಗೆದ್ದಿರ್ತಾರೆ. ಆದರೆ ನಿಮ್ಮ ಸೆಲೆಬ್ರೇಷನ್ಗೆ ಬೆಂಗಳೂರಿನ ಪಬ್ಗಳು ಸೇಫ್ ಆಗಿದೆಯಾ ಅದನ್ನು ಫಸ್ಟ್ ನೋಡ್ಕೊಳ್ಳಿ. ಯಾಕಂದರೆ ಪ್ರಮುಖ ಏರಿಯಾಗಳ ಪಬ್ಗಳಲ್ಲಿ ಟಿವಿ9 ರಿಯಾಲಿಟಿ ಚೆಕ್ ಮಾಡಿದೆ. ಗೋವಾದಲ್ಲಿ ಪಬ್ಬಲ್ಲಿ ಆದಂಥ ದುರಂತ ಇಲ್ಲಿ ಆಗಬಾರ್ದು ಅನ್ನುವಂಥದ್ದು ಮುನ್ನೆಚ್ಚರಿಕೆ. ನಾವು ಪ್ರತಿನಿಧಿ ಕೆಲವೊಂದು ಕಡೆ ಮಾಡಿದರೆ ವಿನಯ್ ಒಂದಷ್ಟು ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ಬನ್ನಿ ನೋಡೋಣ. ಪಬ್ಗಳ ಹಬ್ಬಕ್ಕೆ ಅಂತ ಕರೆಸಿಕೊಳ್ಳುವ ಕೋರಮಂಗಲದಲ್ಲಿದ್ದೀವಿ. ನೀವು ನೋಡ್ಬೋದು ಇಲ್ಲಿ 6ನೇ ಮುಖ್ಯ ರಸ್ತೆ ಕಂಪ್ಲೀಟ್ ಆಗಿ ಪಬ್ಗಳಿಂದನೂ ಕೂಡ ಆವೃತವಾಗಿರುವಂತಹ ರಸ್ತೆ. ಆದರೆ ಬಹುತೇಕ ಪಬ್ಗಳಲ್ಲಿ ಯಾವುದೇ ರೀತಿಯಂತಹ ಸೇಫ್ಟಿ ಪ್ರಿಕಾಷನ್ಸ್ಗಳು ಕೂಡ ಫಾಲೋ ಆಗ್ತಾ ಇಲ್ಲ. ಗೋವಾದ ಇನ್ಸಿಡೆಂಟ್ ಬಳಿಕ ಈಗಾಗಲೇ 25 ಜನ ಗೋವಾದಲ್ಲಿ ಆಗಿರುವಂಥ ಪಬ್ನ ಇನ್ಸಿಡೆಂಟಲ್ಲಿ ಜೀವವನ್ನು ಕಳೆದುಕೊಂಡಿದ್ದಾರೆ. ಈ ಘಟನೆ ನಮ್ಮ ಬೆಂಗಳೂರಿನಲ್ಲಿ ರಾಜಧಾನಿಯಲ್ಲಿ ಮರುಕಳಿಸಬಾರ್ದು ಅನ್ನೋಂತಹ ಕಾರಣಕ್ಕಾಗಿ ಟಿವಿ9 ಈ ಬಗ್ಗೆ ಒಂದು ಬಿಗ್ ರಿಯಾಲಿಟಿ ಚೆಕ್ಕನ್ನು ಮಾಡ್ತಾ ಇದೆ. ನೀವು 31ರ ರಾತ್ರಿ ಬಂದು ಸೆಲೆಬ್ರೇಟ್ ಮಾಡುವಂತಹ ಹೊಸ ವರ್ಷದ ಪಬ್ಗಳು ಎಷ್ಟು ಸುರಕ್ಷಿತ ಅನ್ನೋಂಥದ್ರ ಬಗ್ಗೆ ಟಿವಿ9 ಆ ಕರಾಳತೆಯನ್ನು ಬಿಚ್ಚಿಡ್ತಾ ಇದೆ. ಸದ್ಯಕ್ಕೆ ನಾವು ಕೋರಮಂಗಲದ ಒಂದು ಪಬ್ಗೆ ಕೂಡ ಹೋಗಿದ್ವಿ. ನಾವು ಹೋದ ಹಾಗೆ ತಕ್ಷಣಕ್ಕೆ ಅಲ್ಲಿಯ ಮ್ಯಾನೇಜರು ನಮ್ಮನ್ನು ಹೊರ ಹಾಕೋ ಪ್ರಯತ್ನವನ್ನು ಮಾಡ್ತಾರೆ. ಒಳಗೆ ಕಂಪ್ಲೀಟಾಗಿ ಸೇಫ್ಟಿ ಇಲ್ಲ. ಫಸ್ಟ್ ಫ್ಲೋರ್ ಆಗಿರ್ಬೋದು, ಸೆಕೆಂಡ್ ಫ್ಲೋರ್ ಆಗಿರ್ಬೋದು, ಅಗ್ನಿ ನಂದಕಗಳಾಗಿರ್ಬೋದು, ಜೊತೆಗೆ ಎಮರ್ಜೆನ್ಸಿ ಎಕ್ಸಿಟ್ಗಳು ಕೂಡ ಕಂಪ್ಲೀಟಾಗಿ ಬಂದ್ ಮಾಡಿದ್ದಾರೆ. ನೀವು ನೋಡ್ಬೋದು ಯಾವ ರೀತಿಯಾಗಿ ಇವರು ದಂಧೆಗಳು ನಡೀತಾ ಇದೆ, ಯಾವ ರೀತಿಯಾಗಿ ಇವರು ಇದನ್ನು ದೊಡ್ಡ ಮಟ್ಟದಲ್ಲಿ ಗ್ರಾಹಕರಿಗೆ ಒಂದು ಕನ್ನ ಹಾಕ್ತಾ ಇದ್ದಾರೆ ಅಂತ ಹೇಳಿ. ಇದು ಎಮರ್ಜೆನ್ಸಿ ಗೇಟ್. ಆ ಕಡೆ ನಾನು ಒಳಗೆ ಹೋಗಿದಾಗ ವಿಜುವಲ್ಸನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಅದು ನಮ್ಮ ಆ ಒಳಭಾಗದಲ್ಲಿ ಏನಾದರೂ ಬೆಂಕಿ ಹತ್ತಿದಾಗ ಎಕ್ಸಿಟ್ ಆಗೋದಕ್ಕಿರುವಂತಹ ಡೋರು. ಇದನ್ನು ಕಂಪ್ಲೀಟಾಗಿ ಬಂದ್ ಮಾಡಿಕೊಂಡು ಇಲ್ಲಿ ಸಿಲಿಂಡರ್ಗಳನ್ನ ಇಟ್ಕೊಂಡಿರುವಂಥದ್ದು, ಜೊತೆಗೆ ಪಬ್ಗಳಿಗೆ ಬೇಕಾಗಿರುವಂಥ ವಸ್ತುಗಳನ್ನು ಇಟ್ಕೊಂಡು ಕ್ಲೋಸ್ ಮಾಡಿದ್ದಾರೆ. ಕಂಪ್ಲೀಟಾಗಿ ಬಂದ್ ಆಗಿದೆ ಎಮರ್ಜೆನ್ಸಿ ಎಕ್ಸಿಟ್. ಇಲ್ಲಿ ಇದು ಓಪನ್ ಇರಬೇಕಾಗತ್ತೆ, ಗ್ರಾಹಕರಿದ್ದಂಥ ಸಂದರ್ಭದಲ್ಲಿ ಇದು ಓಪನ್ ಇರಬೇಕು. ಆದರೆ ಆ ಕಡೆ ಭಾಗದಿಂದ ಇವರು ಎಕ್ಸಿಟ್ ಆಗೋದಕ್ಕೆ ಬರೋದಕ್ಕೆ ಅವಕಾಶವೇ ಇಲ್ಲ. ಕೇವಲ ಕಾಟಾಚಾರಕ್ಕೆ ಎಮರ್ಜೆನ್ಸಿ ಎಕ್ಸಿಟನ್ನು ಇಟ್ಕೊಂಡು ಇಲ್ಲಿ ಒಳಭಾಗದಲ್ಲಿ ಕಂಪ್ಲೀಟಾಗಿ ವಸ್ತುಗಳನ್ನ ಇಟ್ಕೊಂಡಿದ್ದಾರೆ. ಇಲ್ಲಿ ಈ ಭಾಗದಲ್ಲಿ ನಿಮಗೆ ಸಿಲಿಂಡರ್ಗಳಾಗಿರ್ಬೋದು, ಪಬ್ಗಳಿಗೆ ಬೇಕಾಗಿರುವಂಥ ವಸ್ತುಗಳನ್ನು ಇಟ್ಕೊಂಡಿದ್ದಾರೆ. ಮೇಲ್ಗಡೆ ನೀವು ನೋಡ್ಬೋದು ಲೈಟಿಂಗ್ಗಳ ವ್ಯವಸ್ಥೆ ಎಲ್ಲವನ್ನೂ ಕೂಡ ಕಲರ್ಫುಲ್ ಆಗಿ ಮಾಡ್ಕೊಂಡಿದ್ದಾರೆ. ಒಂದೊಮ್ಮೆ ಶಾರ್ಟ್ ಸರ್ಕ್ಯೂಟ್ ಆಗಿರ್ಬೋದು ಅಥವಾ ಇನ್ಯಾವುದೋ ಕಾರಣಕ್ಕೆ ಎಮರ್ಜೆನ್ಸಿಯಾಗಿ ಬೆಂಕಿ ಹತ್ತಿದಂಥ ಸಂದರ್ಭದಲ್ಲಿ ಹೊರಬರೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋಂಥರಷ್ಟು ಮಟ್ಟಿಗೆ ಅನ್ಸೇಫ್ಟಿಯಿಂದ ಕೂಡ ಡ್ರಂಕ್ ಅಂಡ್ ಡ್ಯಾಡಿ ಸೇರಿದೆ. ಹೋಗೋದಕ್ಕಾಗಲಿ ಅಥವಾ ಇಲ್ಲಿ ಹೋಗಿ ಇದನ್ನು ಕಂಪ್ಲೀಟಾಗಿ ಪರಿಶೀಲನೆ ಮಾಡೋದಕ್ಕೂ ಕೂಡ ಬಿಡೋದಿಲ್ಲ. ಯಾಕಂದರೆ ಅಷ್ಟರ ಮಟ್ಟಿಗೆ ಪ್ರಿಕಾಷನ್ಸನ್ನು ಇಲ್ಲಿ ತೆಗೆದುಕೊಂಡಿಲ್ಲ. ನಾವು ಈ ಒಂದು ಒಳಭಾಗದಲ್ಲಿ ಏನೇನು ಪ್ರಿಕಾಷನ್ಸ್ ಆಗಿದೆ, ಜೊತೆಗೆ ಏನೇನು ಪರಿಶೀಲನೆಗಳು ಮಾಡ್ಕೊಂಡಿದ್ದಾರೆ, ಎಮರ್ಜೆನ್ಸಿ ಎಕ್ಸಿಟ್ ಆಗಿರ್ಬೋದು ಮತ್ತು ಮುನ್ನೆಚ್ಚರಿಕಾ ಕ್ರಮಗಳನ್ನು ಏನೇನು ಫಾಲೋ ಆಗ್ತಾ ಇದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಇದನ್ನು ಪರಿಶೀಲನೆ ಮಾಡಿದ್ದೀವಿ. ಒಳಗೆ ಹೋಗಿ ಇದನ್ನು ಚೆಕ್ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ದೀವಿ. ಆದರೆ ಫೈರ್ ಸೇಫ್ಟಿಯವರು ಕೂಡ ಈ ಬಗ್ಗೆ ಗಮನ ಹರಿಸಬೇಕಾಗುತ್ತೆ. ಯಾಕಂದರೆ ಒಳಭಾಗದಲ್ಲಿ ಇಲ್ಲಿಂದ ಮೇಲ್ಗಡೆ ಕೂಡ ಸ್ಟೇರ್ಸ್ ಇದೆ. ಇಲ್ಲಿ ನ್ಯೂ ಇಯರ್ ದಿವಸ ಕೂಡ ಹೆಚ್ಚಾಗಿ ಜನರು ಬರ್ತಾರೆ, ಗ್ರಾಹಕರು ಬರ್ತಾರೆ, ಪಾರ್ಟಿ ಮೋಜು ಮಸ್ತಿ ಎಲ್ಲವೂ ಕೂಡ ಇರುತ್ತೆ. ದೊಡ್ಡ ಮಟ್ಟದಲ್ಲಿ ಸಂಭ್ರಮ ಸೆಲೆಬ್ರೇಷನ್ ಆಚರಣೆಗಳಿಗೂ ಕೂಡ ಅವಕಾಶಗಳಿರುತ್ತೆ. ಇಂಥ ಸಂದರ್ಭದಲ್ಲಿ ಮುಖ್ಯವಾಗಿ ಕೆಲವೊಂದಿಷ್ಟು ಅಗ್ನಿನಂದಕಗಳ ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕು. ಕೋರಮಂಗಲದ 5ನೇ ಹಂತದಲ್ಲಿರುವ ಟೋಕಾ ಅನ್ನೋಂಥ ಪಬ್ಬಿಗೂ ಕೂಡ ನಾವೀಗ ಭೇಟಿ ಕೊಟ್ಟಿದ್ದೀವಿ. ಸದ್ಯಕ್ಕೆ ಇಲ್ಲಿ ನೋಡೋಣ ಹೇಗಿದೆ. ಈಗ ನಾನು ಎಂಟ್ರಿ ಆಗ್ತಾ ಇದ್ದೀನಿ ಈ ಪಬ್ಗೆ. ಸದ್ಯಕ್ಕೆ ಈ ಒಂದು ಪಬ್ಗಳಲ್ಲಿ ಫೈರ್ ಸೇಫ್ಟಿಯ ಮತ್ತು ಪೊಲೀಸ್ ಇಲಾಖೆ ಗೈಡ್ಲೈನ್ಸ್ಗಳು ಏನು ಫಾಲೋ ಆಗ್ತಾ ಇದೆ ಅಂತದನ್ನು ಕೂಡ ನಾವು ತೋರಿಸ್ತಾ ಹೋಗ್ತೀವಿ. ಸದ್ಯಕ್ಕೆ ಈಗ ಟೋಕಾದ 5ನೇ ಹಂತದಲ್ಲಿರುವಂಥ ಪಬ್ಬಲ್ಲಿ ಇನ್ನೂ ಕೂಡ ಸಾಕಷ್ಟು ಇವರು ಪ್ರಿಕಾಷನ್ಸನ್ನು ಫಾಲೋ ಮಾಡಬೇಕು. ಯಾಕೆಂದರೆ ಪ್ಲಾಸ್ಟಿಕ್ನ ಲೈಟಿಂಗ್ಸ್ ಆಗಿರ್ಬೋದು, ಆಕರ್ಷಣೆಗೆ ಬಳಸುವಂಥ ವಸ್ತುಗಳನ್ನು ಬಳಕೆ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಒಂದೊಮ್ಮೆ ಏನಾದರೂ ಎಮರ್ಜೆನ್ಸಿ ಫೈರ್ ಆದರೆ ಹೆಚ್ಚು ದೊಡ್ಡ ಮಟ್ಟದಲ್ಲಿ ಬೆಂಕಿ ಹತ್ತಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ನೀವು ನೋಡ್ಬೋದು ಇವೆಲ್ಲವೂ ಕೂಡ ವುಡ್ ಅಂದರೆ ಕಟ್ಟಿಗೆಯಿಂದ ಮಾಡಿರುವಂಥ ಚೇರ್ಗಳು. ಈ ಚೇರ್ಗಳ ಏನು ಡೆಸ್ಕ್ ಇದೆ, ಮೇಜ್ ಇದೆ, ಟೇಬಲ್, ಇದು ಬೇಗನೆ ಬೆಂಕಿಯನ್ನು ಹತ್ತಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಅದರಲ್ಲೂ ಪ್ರಮುಖವಾಗಿ ಬಾರ್ ಕೌಂಟರ್ ಹತ್ತಿರ ಇದ್ದಂಥ ಸಂದರ್ಭದಲ್ಲಿ ಈ ಒಂದು ಲಿಕ್ಕರಿಂದನೂ ಕೂಡ ವೇಗವಾಗಿ ಬೆಂಕಿ ಸ್ಪ್ರೆಡ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಹೀಗಾಗಿ ಈ ಕೌಂಟರ್ ಸೇರಿದಂತೆ ಪ್ರಮುಖ ಜನನಿ ಕೂಡುವಂತಹ ಜನರ ಪ್ರದೇಶದಲ್ಲಿ, ಗ್ರಾಹಕರ ಪ್ರದೇಶಗಳಲ್ಲೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ನೀವು ಅಗ್ನಿ ನಂದಕಗಳನ್ನು ಕೂಡ ವ್ಯವಸ್ಥೆ ಮಾಡಿಕೊಳ್ಳಿ, ಎಂಟ್ರಿ ಮತ್ತು ಎಕ್ಸಿಟ್ಗಳನ್ನು ಕೂಡ ವ್ಯವಸ್ಥೆ ಮಾಡಿಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಒಂದು ಕಡೆ ಎಲ್ಲೋ ಫೈರ್ ಸೇಫ್ಟಿಗೆ ಸಂಬಂಧಪಟ್ಟಂತೆ ಅಗ್ನಿ ನಂದಕಗಳ ಸಂಖ್ಯೆ ಕಡಿಮೆ ಇದೆ. ಆದರೆ ಇವರು
ಎಮರ್ಜೆನ್ಸಿ ಎಕ್ಸಿಟ್ಗಳನ್ನು ಕೂಡ ಫಾಲೋ ಮಾಡ್ತಾ ಇದ್ದಾರೆ. ಒಂದು ಎಂಟ್ರಿ ಇದೆ, ಒಂದು ಎಕ್ಸಿಟನ್ನು ಕೂಡ ಸಮರ್ಥವಾಗಿ ಅದನ್ನು ಓಪನ್ ಇಟ್ಕೊಂಡಿದ್ದಾರೆ. ಅಂದರೆ ಏನಾದರೂ ಅಗ್ನಿ ಸಮಸ್ಯೆಗಳಾದಂಥ ಸಂದರ್ಭದಲ್ಲಿ, ಬೆಂಕಿ ಹತ್ಕೊಂಡಂಥ ಸಂದರ್ಭದಲ್ಲಿ ಗ್ರಾಹಕರು ವೇಗವಾಗಿ ಈ ಒಂದು ಕೌಂಟರಿಂದ ಕೂಡ ಎಕ್ಸಿಟ್ ಆಗೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಹೀಗಾಗಿ ಈ ಒಂದು ದೃಷ್ಟಿಕೋನದಲ್ಲಿ ಕೂಡ ಕೆಲವೊಂದಿಷ್ಟು ರೂಲ್ಸ್ಗಳು ಫಾಲೋ ಆಗ್ತಾ ಇದೆ. ಕೆಲವೊಂದಿಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಅಗ್ನಿನಂದಕಗಳನ್ನ ಅಳವಡಿಸಿಕೊಳ್ಳುವಂಥದ್ದು ಕೂಡ ಅವಶ್ಯವಾಗಿ ಕಂಡು ಬರ್ತಾ ಇದೆ. ಕ್ಯಾಮರಾಮನ್ ರವಿ ಜೊತೆ ವಿನಯ್ ಕುಮಾರ್ ಕಾಶ್ಮನಾವ್, TV9 ಬೆಂಗಳೂರು.